ಮಾಡಿದ್ರಾ? ನಿನಗಿದ್ರ ಬಗ್ಗೆ ಮಾಹಿತಿ ಇದೆಯಾ? ಆರೋಪ ಏನು? ದೂರುದಾರ ಹೇಳಿರೋದು ಅನೇಕ ಮಹಿಳೆಯರನ್ನು ಇಲ್ಲಿ ಅತ್ಯಾಚಾರ ಮಾಡಲಾಗ್ತಾ ಇತ್ತು, ಕುತ್ತಿಗೆ ಹಿಸುಕಿದಾಗ ನನಗೆ ಅನ್ನಿಸ್ತಾ ಇತ್ತು, ಅತ್ಯಾಚಾರ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು, ಅಂಥವ್ರನ್ನ ಹೂಳಕ್ಕೆ ಇವರು ಹೇಳ್ತಾ ಇದ್ರು, ನಾನು ಹೂತಿದ್ದೆ ಅಂತ ಹೇಳಿದ್ನಲ್ಲ. ಈ ವಿಚಾರದಲ್ಲಿ ನಿನಗೇನಾದರೂ ಮಾಹಿತಿ ಇದೆಯಾ? ರೇಪ್ ಆಗಿರೋದ್ರ ಬಗ್ಗೆ, ರೇಪ್ ಮಾಡಿ ಕೊಲೆ ಮಾಡಿದ್ದರ ಬಗ್ಗೆ, ಅಥವಾ ಕೊಲೆನೇ ಮಾಡಿದ್ದರ ಬಗ್ಗೆ. ಅಪರಿಚಿತ ವ್ಯಕ್ತಿಗಳ ಸಾವು ಅಂತ ಹೇಳಿದ್ರೆ ಸಹಜ ಸಾವು ಬೇರೆ, ಏನೋ ಅವ್ರಿಗೆ ಏಜ್ ಆಗಿಬಿಟ್ಟಿತ್ತು, ಹಾರ್ಟ್ ಅಟ್ಯಾಕ್ ಆಯಿತು, ಅದು ಬೇರೆ. ಯಾರೋ ಸಾಯಿಸೋದು, ನೇಣು ಹಾಕೋದು, ಸಾಯಿಸ್ಬಿಡೋದು, ನೀರಿಗೆ ಎಸ್ತು ಬಿಡೋದು, ರೇಪ್ ಮಾಡೋದು, ನೀರಿಗೆ ಎಸ್ತು ಬಿಡೋದು, ಇಂಥ ಕೇಸ್ಗಳಾದರೆ ನಿನಗೇನಾದರೂ ಗೊತ್ತಿತ್ತಾ? ದೂರದಾರ ಹೇಳಿರೋದೇ ಅದನ್ನಲ್ವಾ? ನಿನಗಿದ್ರ ಬಗ್ಗೆ ಮಾಹಿತಿ ಇದೆಯಾ? ರೇಪ್ ಆಗಿತ್ತು, ಕೊಲೆ ಆಗಿತ್ತು ಎನ್ನುವುದರ ಬಗ್ಗೆ ಅಂತ ಕೇಳಿದಾಗ ನನಗೆ ಆ ಮಾಹಿತಿ ಯಾವುದೂ ಗೊತ್ತಿಲ್ಲ ಸ್ವಾಮಿ. ರಾಜು ಹೇಳಿರೋ ಮಾತಿದು. SIT ಅಧಿಕಾರಿಗಳ ಮುಂದೆ ಹೇಳಿಕೆ ಕೊಟ್ಟಿರೋದು ರಾಜು. ಸುಮಾರು 150ಕ್ಕಿಂತ ಹೆಚ್ಚಿನ ಶವಗಳನ್ನು ಮಣ್ಣು ಮಾಡಲಾಗಿದೆ, ಇದು ನಿಜ. ಕೆಲವು ಶವ ನೇಣು ಹಾಕಿದ ಸ್ಥಿತಿಯಲ್ಲಿ ಇರ್ತಾ ಇದ್ವು, ಇನ್ನೂ ಕೆಲವು ನದಿಯಲ್ಲಿ ತೇಲಿಕೊಂಡು ಬರ್ತಾ ಇದ್ವು. ಸ್ಥಳೀಯರು ಮಾಹಿತಿಯನ್ನು ಮಾಹಿತಿ ಕೇಂದ್ರ ಕೊಡ್ತಾಯಿದ್ರು. ಇನ್ಫಾರ್ಮೇಷನ್, ಯಾವುದೋ ನದಿಯಲ್ಲಿ ಒಂದು ಬಾಡಿ ಬರ್ತಾ ಇದೆ, ಎಲ್ಲರೂ ನೇಣು ಹಾಕೊಂಡ್ಬಿಟ್ಟಿದ್ದಾರೆ, ಇಲ್ಲಿ ಯಾರೋ ಸತ್ತು ಹೋಗಿದ್ದಾರೆ, ಈ ಒಂದು ಮಾಹಿತಿಯನ್ನು ಸ್ಥಳೀಯರು, ಅದನ್ನು ಕಂಡವರು ಇನ್ಫಾರ್ಮೇಷನ್ ಸೆಂಟರ್ ಕೊಡ್ತಾಯಿದ್ರು. ಅವ್ರ ಕಡೆಯಿಂದ ನಮಗೆ ಬರ್ತಾಯಿತ್ತು, ಪೊಲೀಸರು ಬರ್ತಾಯಿದ್ರು, ಡಾಕ್ಟ್ರು ಬರ್ತಾಯಿದ್ರು, ಪೋಸ್ಟ್ಮಾರ್ಟಮ್ ಕೂಡ ಆಗ್ತಾಯಿತ್ತು, ನಾವು ಹೂಳ್ತಾ ಇದ್ವಿ, 150 ಹೆಣ ನಾವು ಹೂತಿದ್ದೀವಿ. ಇದನ್ನು ರಾಜು ಇಲ್ಲಿ ಹೇಳಿರ್ತಕ್ಕಂಥ ವಿಚಾರ. ವೈದ್ಯರು ಪೊಲೀಸರ ಪರಿಶೀಲನೆ ಬಳಿಕನೇ ಪೋಸ್ಟ್ಮಾರ್ಟಮ್ ಮಾಡ್ತಾಯಿದ್ರು, ಬಳಿಕ ಶವಗಳನ್ನು ಹೂತು ಹಾಕೋದಕ್ಕೆ ಹೇಳ್ತಾಯಿದ್ರು. ಅದರಂತೆ ಮಾಸ್ಕ್ ಮ್ಯಾನ್, ನಾನು ಮತ್ತಿಬ್ಬರು ಹೂತು ಹಾಕ್ತಾ ಇದ್ವು. ಸುಮಾರು 6 ಗಂಟೆಗಳ ಕಾಲ ವಿಚಾರಣೆ ನಡೆದಿದೆ. ಇಲ್ಲಿ ಇದನ್ನು SIT ಮಾಡಿದೆ. ಡಿಟೇಲ್ಸ್ಕೊಳ್ಳಿಕ್ಕೆ ಇದೀಗ ಆದಿತ್ಯ ಇದ್ದಾರೆ. ಆದಿತ್ಯ, ದೂರುದಾರ ರಾಜುವಿನ ಮಾತನ್ನು ನಂಬುವುದಾದರೆ, ಈ ದೂರುದಾರನೊಂದಿಗೆ ಇದ್ದಂಥ ವ್ಯಕ್ತಿ, ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದಂಥ ವ್ಯಕ್ತಿ, ಒಂದು 8 ವರ್ಷ ನಾನು ಕಸ ಗುಡಿಸಿದ್ದೀನಲ್ಲಿ ಅನ್ನೋ ಒಂದು ವಿಚಾರವನ್ನು ಇವರು ಹೇಳ್ತಾ ಇದ್ದಾರಲ್ಲ, ಈ ವ್ಯಕ್ತಿಯ ಮಾತನ್ನು ನಂಬುವುದಾದರೆ, ಈ ವ್ಯಕ್ತಿ ಎಲ್ಲಿಯೂ ನಮ್ಗೆ ಯಾರೋ ಹೆಣ ತಂದು ಕೊಟ್ಬಿಡ್ತಾ ಇದ್ರು, ರಹಸ್ಯವಾಗಿ ಅದನ್ನು ಹೂತುಬಿಡಿ ಅಂತ ಹೇಳ್ತಾ ಇದ್ರು, ನಾನು ಮತ್ತು ಈ ದೂರುದಾರ ಹೋಗಿ ಹೂತು ಬಿಡ್ತಾ ಇದ್ವಿ ಅಂತ ಈ ವ್ಯಕ್ತಿ ಸೋಫಾರ್ ಮಾತಾಡಿಲ್ಲ. ಈ ವ್ಯಕ್ತಿ ಹೇಳಿರೋದೇನು? ಇನ್ಫಾರ್ಮೇಷನ್ ಸೆಂಟರ್ಗೆ ಇನ್ಫಾರ್ಮೇಷನ್ ಬರ್ತಾಯಿತ್ತು, ನಮಗದನ್ನು ರವಾನೆ ಮಾಡ್ತಾಯಿದ್ರು, ಪೊಲೀಸರು ಬರ್ತಾಯಿದ್ರು, ಡಾಕ್ಟರ್ಗಳು ಬರ್ತಾಯಿದ್ರು, ಪೋಸ್ಟ್ಮಾರ್ಟಮ್ ಕೂಡ ಆಗ್ತಾಯಿತ್ತು. ಇದಾದ ಮೇಲೆ ಹೂತಾಕಿ ಅಂತ ಹೇಳ್ತಾರೆ, ನಾವು ಹೂತಾಕಿದ್ದೀವಿ ಅಂಥೇಳಿ. ಬಟ್ ಹೂತಿದ್ದು ಇಲ್ಲಿ ಈ ವಿಚಾರದ ಬಗ್ಗೆ ಏನಾದರೂ ಈ ವ್ಯಕ್ತಿ, ದೂರದಾರನೊಂದಿಗೆ ಕೆಲಸ ಮಾಡಿದಂಥ ವ್ಯಕ್ತಿ ಹೇಳಿದ್ದಾನ? ಎಲ್ಲಿ ಹೂಳ್ತಾ ಇದ್ವಿ ನಾವು? ಸ್ಮಶಾನ ಅಂದರೆ ಕಂದಾಯ ಭೂಮಿ, ಅಧಿಕೃತ ಸ್ಮಶಾನ, ಅಥವಾ ಏನಾದರೂ ಹೇಳಿದ್ದಾನ? ನದಿ ದಡದಲ್ಲಿ ಹೂತು ಬಿಡ್ತಾ ಇದ್ವಿ ನಾವು, ಕಾಡಲ್ಲಿ ಹೋಗಿ ಹೂತು ಬಿಡ್ತಾ ಇದ್ವಿ, ಈ ಥರ ಏನಾದರೂ ಮಾತಾಡಿದ್ದಾನೆ ಈ ವ್ಯಕ್ತಿ ಅಂತ? ರಮಕಾಂತ್, ಹೌದು. SIT ಅಧಿಕಾರಿಗಳು ಕೂಡ ಯಾವಾಗ ಅನಾಮಿಕ ದೂರುದಾರನನ್ನ ಆತ ವಿಚಾರಣೆಗೆ ಒಳಪಡಿಸ್ತಾರೋ, ಆ ಬಳಿಕ ಆತ ಕೆಲಸ ಮಾಡಿದಂಥ ಜಾಗದಲ್ಲಿ ಯಾರೆಲ್ಲ ಇದ್ರು, ಆತ ಹೇಳ್ತಾ ಇರುವಂಥ ಈ ಹೇಳಿಕೆ ನಿಜಾನ ಸುಳ್ಳ ಅಂತ ಕ್ಲಾರಿಫೈ ಮಾಡೋದಕ್ಕೋಸ್ಕರ ಸಾಕಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಮತ್ತು ಆತನ ಜೊತೆಗಾರನೇ ಆಗಿದ್ದಂಥ ರಾಜು ಅನ್ನುವಂಥ ವ್ಯಕ್ತಿ ಇವರಿಗೆ ಸಿಕ್ಕಿದ್ದಾನೆ. ಆತ ಮೂಲತಃ ಈಗ ಮಂಡ್ಯದಲ್ಲಿದ್ದಾನೆ ಅನ್ನೋಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಆತ ಕೊಟ್ಟಂಥ ಹೇಳಿಕೆ, ಕಳೆದ ವಾರವೇ ಆತನ ಒಂದು ಹೇಳಿಕೆಯನ್ನ ಪಡೆದಿದ್ರು. ಸುಮಾರು 6 ಗಂಟೆಗಳ ಕಾಲ ಆತನನ್ನ ವಿಚಾರಣೆ ಮಾಡಿದ್ರು. ಸೊ ಆ ವ್ಯಕ್ತಿ ರಾಜು ಅನ್ನುವಂಥವನು ಕೂಡ ಇದೇ ವಿಚಾರವನ್ನ ಉಲ್ಲೇಖ ಮಾಡಿದ್ದಾನೆ. ಅಂದ್ರೆ ಈ ಅನಾಮಿಕ ದೂರುದಾರ ಮತ್ತು ನಾವು ಈ ತರ ಹೆಣಗಳನ್ನ ಹೂತು ಹಾಕ್ತಾ ಇದ್ವಿ. ಆದ್ರೆ ಇಲ್ಲಿ ಆತ ಹೇಳಿರುವಂತ ಹೇಳಿಕೆ ಇಡೀ ಪ್ರಕರಣವನ್ನ ಅಥವಾ ಆ ಪ್ರಕರಣದ ದಿಕ್ಕನ್ನ ಬದಲಿಸುವ ರೀತಿಯಲ್ಲಿದೆ. ಅಂದ್ರೆ ಕೆಲವೊಂದಿಷ್ಟು ಹೆಣಗಳು ಏನು ಪತ್ತೆ ಆಗ್ತಾ ಇತ್ತು, ಅಪರಿಚಿತವಾಗಿರುವಂತಹ ಹೆಣಗಳು, ವಾರಿಸುದಾರರು ಬಂದರೆ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಮುಗಿಸಿ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ವಿ. ಇಲ್ವಾದಲ್ಲಿ ಪೊಲೀಸರು ಮತ್ತು ವೈದ್ಯರ ಸಮ್ಮುಖದಲ್ಲಿ ಅದನ್ನ ನಾವು ದಫನ ಮಾಡ್ತಾ ಇದ್ವಿ ಅನ್ನುವಂತ ಒಂದು ಹೇಳಿಕೆಯನ್ನು ಆತ ಕೊಟ್ಟಿರೋದು. ಆತ ಕೂಡ ಸರಿಸುಮಾರು 150ಕ್ಕೂ ಅಧಿಕ ಹೆಣಗಳನ್ನ ನಾವು ಹೂತು ಹಾಕಿದೀವಿ ಅನ್ನುವಂತ ಮಾಹಿತಿಯನ್ನ ಆತ ಹೇಳಿದಾನೆ. ಅಂದ್ರೆ ಆತ ಹೇಳಿರೋದು ಒಂದು ಅಂದಾಜು ಲೆಕ್ಕ, ಅದಕ್ಕಿಂತ ಹೆಚ್ಚು ಕೂಡ ಹೂತು ಹಾಕಿರ್ಬೋದು ನಾವು, ಆ ಲೆಕ್ಕನೇ ಸಿಗೋದಿಲ್ಲ. ಅಷ್ಟು ಜನ ಅಲ್ಲಿಗೆ ಬರ್ತಾ ಇದ್ರು. ಸೊ ಆ ಪೈಕಿ ಅಷ್ಟು ಅಪರಿಚಿತ ಹೆಣಗಳು ಕೂಡ ಪತ್ತೆಯಾಗ್ತಾ ಇತ್ತು. ಅದೆಲ್ಲವನ್ನ ಕಾನೂನಾತ್ಮಕ ಪ್ರಕ್ರಿಯೆಯನ್ನ ಮಾಡಿಯೇ ನಾವು ಹೂತು ಹಾಕ್ತಿದ್ವಿ ಅನ್ನುವಂತ ಒಂದು ಮಾಹಿತಿಯನ್ನ ಆತ SIT ಅಧಿಕಾರಿಗಳಿಗೆ ಕೊಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಸದ್ಯ ಲಭ್ಯವಾಗಿದೆ. ಇದರೊಂದಿಗೆ ಕೇವಲ ಅನಾಮಿಕ ದೂರುದಾರ ಮಾತ್ರ ಅಲ್ಲ, ಆತನ ಜೊತೆಗೆ ಇನ್ನೂ ಇಬ್ಬರು ಇರ್ತಾ ಇದ್ರು. ಸೊ ಪಂಚಾಯತ್ನ ಒಂದು ಮಾಹಿತಿ ಕಚೇರಿಗೆ ಬರ್ತಾ ಇತ್ತು. ಆ ಮೂಲಕ ಮಾಹಿತಿ ಕಚೇರಿಯಿಂದ ನಮಗೆ ಕರೆ ಬಂದು ನಾವು ಹೋಗಿ ದಫನ ಮಾಡ್ತಾ ಇದ್ವಿ ಅನ್ನುವಂಥ ಹೇಳಿಕೆಯನ್ನ ಸದ್ಯ ಆತ SITಗೆ ನೀಡಿದ್ದಾನೆ. SITಗೂ ಕೂಡ ಇದು ಬಹಳ ಒಂದು ರೀತಿ ಗೊಂದಲಮಯ ಹೇಳಿಕೆಯ ರೀತಿಯಲ್ಲೇ ಕಾಣಿಸ್ತದೆ. ಯಾಕಂದ್ರೆ ಅನಾಮಿಕ ದೂರುದಾರ ತನ್ನ ಪಶ್ಚಾತ್ತಾಪ ಪತ್ರದಲ್ಲಿ ಉಲ್ಲೇಖ ಮಾಡಿರೋದು ಯಾವುದೇ ರೀತಿಯ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಮಾಡಿದೆ, ಆ ಮೃತದೇಹಕ್ಕೆ ಕನಿಷ್ಠ ಗೌರವಗಳನ್ನ ಸಲ್ಲಿಸದೆ, ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ನೀಡದೆ, ಮಾಹಿತಿಯನ್ನ ರವಾನಿಸದೆಯೇ ಅದನ್ನ ದಫನ ಮಾಡ್ತಾ ಇದ್ರು. ಹಾಗಾಗಿ ಆ ಒಂದು ಅಸ್ಥಿಪಂಜರಗಳನ್ನ ಹೊರತೆಗೆದು ಆ ಸಂಬಂಧಪಟ್ಟಂತ ಕುಟುಂಬಸ್ಥರಿಗೆ ನೀಡಬೇಕು, ನನ್ನ ಪಶ್ಚಾತ್ತಾಪದಿಂದ ನನ್ನನ್ನು ಮುಕ್ತಗೊಳಿಸಬೇಕು ಅನ್ನುವಂತಹ ರೀತಿಯ ಮನವಿಯನ್ನ ಆತ ಮಾಡಿದ. ಆದರೆ ಆತನ ಜೊತೆಯಲ್ಲೇ ಕೆಲಸ ಮಾಡಿದಂಥ
ಈ ವ್ಯಕ್ತಿ ರಾಜು ಅನ್ನುವಂಥ ವ್ಯಕ್ತಿಯ ಹೇಳಿಕೆ ಇದಕ್ಕೆ ತದ್ವಿರುದ್ಧವಾಗಿದೆ. ಹಾಗಾಗಿ SIT ಈತನ ಹೇಳಿಕೆ ಆಧಾರದಲ್ಲೂ ಕೂಡ ತನಿಖೆ ಮಾಡ್ತಾ ಇದೆ. ಮತ್ತು ಕಾನೂನಾತ್ಮಕ ಪ್ರಕ್ರಿಯೆ ಅಂದ್ರೆ ಈತ ಹೇಳುವ ಪ್ರಕಾರ ವೈದ್ಯರಿದ್ರು ಮತ್ತು ಅಲ್ಲಿ ಪೊಲೀಸರಿದ್ರು ಅನ್ನುವಂಥ ವಿಚಾರವನ್ನ ಈತ ಹೇಳಿರೋದು. ಆದ್ರೆ ಇದನ್ನ ಮೀರಿದಂಥ ಕಾನೂನು ಪ್ರಕ್ರಿಯೆಗಳು ಕೂಡ ಇದೆ. ಅಂದ್ರೆ ಆತ ಆ ಒಂದು ಡೆಡ್ ಬಾಡಿಯನ್ನ ಸಂಬಂಧಪಟ್ಟಂತವರಿಗೆ ಹಸ್ತಾಂತರ ಮಾಡುವ ರೀತಿಯಲ್ಲಿ ಅಥವಾ ಮಾಹಿತಿಯನ್ನ ರವಾನಿಸುವಂತಹ ರೀತಿಯಲ್ಲಿ ಎಲ್ಲಾ ಕಾನೂನು ಕ್ರಮಗಳನ್ನು ಅನುಸರಿಸಲಾಗಿದೆಯಾ ಅನ್ನೋದು ಪ್ರಮುಖವಾಗಿ ಪ್ರಕಟಣೆಯಲ್ಲಿ ಇಡೋದು. ಒಂದಿಷ್ಟು ದಿನಗಳ ಕಾಲ ಅದನ್ನ ಶವಗಾರದಲ್ಲಿ ಇಡಬೇಕು ಈ ವ್ಯಕ್ತಿ ಎಲ್ಲಿಯಾದ್ರೂ ನಿಯಮಗಳು ಕೂಡ ಇದೆ. ಆದಿತ್ಯ, ಈ ವ್ಯಕ್ತಿ ಎಲ್ಲಿಯಾದರೂ 8 ವರ್ಷಗಳ ಕಾಲ ಅಲ್ಲಿ ಧರ್ಮಸ್ಥಳದಲ್ಲಿ ಕಸ ಗುಡಿಸೋ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಇದೇ ವ್ಯಕ್ತಿ ಕೈಯಲ್ಲಿ ಹೆಣಗಳನ್ನು ಹೂಳಿಸಿದ್ರು ಅಂತ ಕೂಡ ಹೇಳ್ತಾ ಇರುವಂಥ ವಿಚಾರ. ಈ ವ್ಯಕ್ತಿನೂ ಹೇಳಿದ್ದಾನೆ, ಹೌದು ನಾನು ಹೂತಿದ್ದು ನಿಜ ಅಂತ. ಬಟ್ ಈ ವ್ಯಕ್ತಿ ಮಾತನ್ನು ನಾವು ನಂಬುವುದಾದರೆ, ಈ ವ್ಯಕ್ತಿ ಹೇಳ್ತಿರೋದು ಪೊಲೀಸರು ಬರ್ತಾಯಿದ್ರು, ಡಾಕ್ಟ್ರು ಬರ್ತಾಯಿದ್ರು, ಪೋಸ್ಟ್ ಮಾರ್ಟಮ್ ಕೂಡ ಆಗ್ತಾ ಇತ್ತು ಅಂತ ಬಂದಾಗ ಈ ವ್ಯಕ್ತಿ ಕೆಲಸ ಮಾಡಿದ ಕಾಲಘಟ್ಟದ ಯಾವ ಇಸ್ವಿ ತೆಗೆದುಕೊಂಡ್ರೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದರೆ ಆ ರಿಪೋರ್ಟ್ಗಳಿರ್ತವೆ. ಮೋರೋವರ್ ಈ ವ್ಯಕ್ತಿ ಕೂಡ ಬಂದು ಆ ಥರ ಡಾಕ್ಟರ್ಗಳು ಪೊಲೀಸರು ಬಂದ ಮೇಲೆ ಅಫಿಷಿಯಲ್ ಆಗಿರ್ತಕ್ಕಂಥ ಜಾಗದಲ್ಲೇ ಉಳಬೇಕು. ಈ ವ್ಯಕ್ತಿ ಎಲ್ಲಾದರೂ ಅರಣ್ಯ, ಬೇರೆ ಬೇರೆ ಜಾಗ, ಕಂಡು ಕಡೆ ಸಿಕ್ಕ ಕಡೆ ಹೂತಿದ್ದಾರೆ, ಅದನ್ನೇನಾದರೂ ಹೇಳಿದಾನ ಈ ವ್ಯಕ್ತಿ ಏನು ಅಂತ? ರಮಕಾಂತ್, ಹೌದು, SIT ಅಧಿಕಾರಿಗಳು ಕೂಡ ಆತನ ಬಳಿ ಇದೇ ವಿಚಾರವನ್ನ ವಿಚಾರಣೆ ಮಾಡಿದ್ರು. ಅಂದ್ರೆ ಆತ ಕಾನೂನಾತ್ಮಕ ಪ್ರಕ್ರಿಯೆಗಳು ಮುಗ್ದಿದ್ರು ಕೂಡ ನೀವು ಶವ ಹೂತಂತ ಜಾಗ ಎಲ್ಲಿ ಅನ್ನೋದು ಮತ್ತು ಆತನ ಹೇಳಿಕೆಗಳಲ್ಲೂ ಕೂಡ ಸ್ವಲ್ಪ ಗೊಂದಲಗಳು ಕಾಣಿಸ್ತಾ ಇದೆ. ಮತ್ತು ಆತ ಕಂದಾಯ ಭೂಮಿಯಲ್ಲಿ ಹೂತು ಹಾಕಿದೀವಿ ಅಥವಾ ಪಂಚಾಯತ್ ತೋರಿಸಿದಂತಹ ನಿರ್ದಿಷ್ಟವಾದ ಜಾಗದಲ್ಲಿ ಹೂತು ಹಾಕಿದೀವಿ ಅನ್ನೋದರ ಕುರಿತಾಗಿ ಯಾವುದೇ ಸ್ಪಷ್ಟ ಮಾಹಿತಿಯನ್ನು ಆತ ನೀಡಿಲ್ಲ. ಹೆಣ ಸಿಗ್ತಾ ಇತ್ತು, ಕೆಲವೊಮ್ಮೆ ನಮ್ಮ ಗಮನಕ್ಕೆ ಬರ್ತಾ ಇತ್ತು, ಅಥವಾ ಎಲ್ಲ ಕಾನೂನು ಪ್ರಕ್ರಿಯೆಗಳಾದ ಬಳಿಕ ನಮ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ನಾವು ಅವ್ರು ತೋರಿಸಿದಂಥ ಜಾಗದಲ್ಲಿ ಅದನ್ನ ಹೂತು ಹಾಕ್ತಾ ಇದ್ವಿ, ಸಾಕಷ್ಟು ಕಡೆಗಳಲ್ಲಿ ಅದನ್ನ ಹೂತು ಹಾಕ್ತಾ ಇದ್ವಿ ಅನ್ನುವಂಥ ಮಾಹಿತಿಯನ್ನಷ್ಟೇ ಆತ ಕೊಟ್ಟಿದ್ದಾನೆ. ಹಾಗಾಗಿ ಅಧಿಕಾರಿಗಳು ಆತ ಕೊಟ್ಟಂತ ಹೇಳಿಕೆಯ ಆಧಾರದಲ್ಲಿ ಮತ್ತು ಆತ ಇದ್ದಂತ ಆ ಒಂದು ಟೈಮ್ ಏನಿದೆ, ಆ ಯಾವ ಸಂದರ್ಭದಲ್ಲಿ ಅಲ್ಲಿ ಆತ ಕೆಲಸ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ ಇದೆ, ಆ ಸಂದರ್ಭದಲ್ಲಿ ಆದಂಥ ಈ ಪ್ರಕರಣಗಳು, UDR ಪ್ರಕರಣಗಳು ಮತ್ತು ಅದನ್ನ ಎಲ್ಲಿ ಹೂತು ಹಾಕಲಾಗಿದೆ ಅನ್ನೋದರ ಕುರಿತಾಗಿ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಕಾನೂನಾತ್ಮಕ ಪ್ರಕ್ರಿಯೆ UDR ಪೋಸ್ಟ್ ಮಾರ್ಟಮ್ ಮಾಡಿದ ಕೂಡಲೇ ಅದು ಕಾನೂನು ಅಂತ ಆಗೋದಿಲ್ಲ. ಹೂತು ಹಾಕುವ ಜಾಗವು ಕೂಡ ಬಹಳ ಮ್ಯಾಟರ್ ಆಗುತ್ತೆ. ಅದನ್ನ ಕಂದಾಯ ಜಾಗದಲ್ಲೇ ಹಾಕಿದಾರಾ ಅಥವಾ ಅರಣ್ಯ ಜಾಗದಲ್ಲಿ ಹಾಕಿದಾರಾ ಅನ್ನೋದು. ಅಂದ್ರೆ ಈಗ ಅನಾಮಿಕ ದೂರುದಾರ ಹೆಣಗಳನ್ನ ಹೂತು ಹಾಕ್ತಾ ಇದ್ದಿದ್ದು ನಿಜ ಅನ್ನೋದು ಸ್ಪಷ್ಟವಾಗಿದೆ. ಆದ್ರೆ ಆತ ತೋರಿಸಿರುವಂತಹ ಬಹುಪಾಲು ಜಾಗಗಳೆಲ್ಲವೂ ಕೂಡ ಅರಣ್ಯ ಭೂಮಿಯಲ್ಲೇ ಇರುವಂತಹ ಜಾಗಗಳು. ಪ್ರಮುಖವಾಗಿ ಪಾಯಿಂಟ್ ನಂಬರ್ 1ರಿಂದ ಹಿಡಿದು ಪಾಯಿಂಟ್ ನಂಬರ್ 12ರವರೆಗೂ ಅರಣ್ಯ ಭೂಮಿ ಮತ್ತು ರತ್ನಗಿರಿ ಬೆಟ್ಟದಲ್ಲಿ ಆತ ತೋರಿಸಿರುವಂತಹ ಜಾಗ ಕಂದಾಯ ಭೂಮಿ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಇದಕ್ಕೆ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಆತನ ಹೇಳಿಕೆಯನ್ನ ಪಡೆದುಕೊಂಡು ಅನಾಮಿಕನನ್ನು ಕೂಡ ಈ ವಿಚಾರವಾಗಿ ವಿಚಾರಣೆಯನ್ನ ನಡೆಸಿ ಎಲ್ಲ ದಾಖಲೆಗಳನ್ನ ತಾಳೆ ಹಾಕಿ SIT ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಪ್ರಣವ್ ಮೋಹಂತಿ ಅವರು ಕೂಡ ಈಗಾಗಲೇ SIT ಕಚೇರಿಗೆ ಆಗಮಿಸಿದ್ದಾರೆ. ರಮಕಾಂತ್.